ಎಲ್ಲರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಪ್ಲಾಟ್ ಬಂದು 35 ದಿವಸ ಕಂಪ್ಲೀಟ್ ಆಗಿದೆ ಈಗಾಗಲೇ. ಇದು ವೆರೈಟಿ ಬಂದು ಚಿಗುರು ಕಂಪ್ನಿಯ ಅನುಷಾ ಅಂತ. ನಾವು 1.5 ಅಡಿಗೆ ಒಂದು ಸಸಿನ ನಾಟಿ ಮಾಡಿದ್ದೀವಿ. ಸಸಿ ಅಂದರೆ ಬೀಜನ ನಾಟಿ ಮಾಡಿರೋದು. ನಾಟಿಯಾದ 15 ದಿವಸಕ್ಕೆ ನಾವು 1261 ಜೊತೆ ಕುಂದನ್ ಹ್ಯೂಮಿಕ್ ಆ್ಯಸಿಡ್ ಕಾಂಪ್ಲಿಮೆಂಟನ್ನು ಸೇರಿಸಿ ಒಂದು 3 kg ಕೊಟ್ಟಿದ್ದೀವಿ. ಅದಾದಮೇಲೆ 28 ಒಂದು 4 kg ಬಿಟ್ಟಿದ್ದೀವಿ. ಅನಂತರ CNB 30ನೇ ದಿವಸದಲ್ಲಿ 5 kg CNBನ ಸಹ ನೀಡಿದ್ದೀವಿ. ಆಮೇಲೆ ಸ್ಪ್ರೇ ವಿಚಾರಕ್ಕೆ ಬಂದರೆ, ಫಸ್ಟ್ ಸ್ಪ್ರೇ ಬಂದು ಓಷನ್ನ ಸ್ಪ್ರೇ ಮಾಡಿದ್ದೀವಿ. ಓಷನ್ ಜೊತೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಹಾಕಿ. ಮತ್ತು ಎರಡನೇ ಸ್ಪ್ರೇ ಬಂದು SLR ಮಾಡಿದ್ದೀವಿ, ವೈಟ್ ಫ್ಲೈನ ಕಂಟ್ರೋಲ್ ಮಾಡೋದಕ್ಕೆ. ಮತ್ತು SLR ಜೊತೆ ಒಂದು ಗ್ರೋತ್ ಪ್ರಮೋಟರ್ ಆಗಿ ಬಯೋವಿಟನ್ನ ಸಹ ಯೂಸ್ ಮಾಡಿದ್ದೀವಿ. ಕ್ರಾಪ್ ವಿಚಾರಕ್ಕೆ ಬಂದರೆ ಒಂದೊಂದು ನೋಡ್ಗೂ ಒಂದೊಂದು ಫ್ರೂಟ್ ಸೆಟ್ ಆಗಿದೆ. ಪರವಾಗಿಲ್ಲ. ಈ ವೆದರ್ಗೂ ನಮ್ಗೆ ಈಗ ಇಷ್ಟು ದಿವಸನೂ ಉಳಿದ ದಿವಸದಿಂದ ಇಷ್ಟು ದಿನಕ್ಕೂ ಯಾವುದೇ ರೀತಿ ಮಳೆ ಆಗಿಲ್ಲ. ಆದ್ರೂ ಕ್ರಾಪ್ ತುಂಬ ಚೆನ್ನಾಗಿ ಸೆಟ್ಟಾಗಿದೆ. ಮತ್ತು ನಾಳೆ ನಾವು ಇದಕ್ಕೆ ಸ್ಪ್ರೇ ಮಾಡೋದಕ್ಕೆ ಮುಂದಾಗಿದ್ದೀವಿ. ಆ ಸ್ಪ್ರೇ ಯಾವುದಂದರೆ ಅಲಿಕಾ ಜೊತೆ ಒಂದು ಗ್ರೋತ್ ಪ್ರಮೋಟರ್ನ ಹಾಕಿ ಸ್ಪ್ರೇ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿ ಡ್ರಿಪ್ಪಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದ ಮಿಂಗಲ್ನ ಕೊಡಬೇಕು ನಾಳೆ ಸ್ಪ್ರೇ ಆಗಿದ ತಕ್ಷಣ. ಕ್ರಾಪ್ ತುಂಬ ಚೆನ್ನಾಗಿದೆ. ಏನು ಈ 36 ಡಿಗ್ರಿ ವೆದರಲ್ಲೂ ಯಾವುದೇ ರೀತಿಯ ಫ್ರೂಟ್ ಕೊಳೆಯೋದಾಗಲಿ, ಒಂದು ಏನು ಫ್ಲವರ್ ಡ್ರಾಪು ಯಾವುದೇ ರೀತಿ ಆಗಿಲ್ಲ. ಪಾಲಿನೇಷನ್ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಾಗ್ತಿದೆ. ಯಾಕಂದರೆ ಸ್ಪ್ರೇ ಡ್ಯೂರೇಷನ್ ಲಾಂಗ್ ತೊಗೊಂಡು ಏನು ಈ ಬಿ ಪಾಲಿನೇಟರ್ಸ್ ಹನಿ ಬಿ ತುಂಬ ಚೆನ್ನಾಗಿದೆ. ಈ ಪ್ಲಾಟಲ್ಲಿ ನೋಡಬೇಕಾದ್ರೆ ಒಂದು ವಿಜುವಲ್ಸ್ ಹಾಕ್ತೀನಿ ನೋಡಿ ಯಾವ ರೀತಿ ಪಾಲಿನೇಷನ್ ಆಗ್ತಿದೆ ಅಂತ. ಈ ಪ್ಲಾಟ್ ಬಗ್ಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪ್ರೇ ಡ್ಯೂರೇಷನ್ನ ಕಡಿಮೆ ಮಾಡಿ, ಯಾಕಂದರೆ ಬೀಸ್ನ ಪ್ರೊಟೆಕ್ಟ್ ಮಾಡಿದಷ್ಟು ಒಂದು 3-4 ಕ್ರಾಪ್ ನಮಗೆ ಹೆಚ್ಚಿಗೆ ಸಿಗುತ್ತೆ. ಪಾಲಿನೇಷನ್ ಬೆಸ್ಟ್ ಪಾಲಿನೇಷನ್ ಅಂದರೆ ಬಿ. ಅದೇ ರೀತಿ ಹೆಚ್ಚಾಗಿ CN ಬೋರನ್ನ ನೀಡಿ.